ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು 1991ರಲ್ಲಿ ಪ್ರತಿಷ್ಠಾಪನೆ ಆಗಿರೋಂಥ ಒಂದು ಸ್ಥಾನ. ಇದು ಕಾಳಭದ್ರಕಾಳಿಯಮ್ಮನವರ ಒಂದು ಸಾನ್ನಿಧ್ಯ. ಸುಮಾರು 35 ವರ್ಷಗಳಿಂದ ಇಲ್ಲಿ ಸತತವಾಗಿ ಕಾಳಭದ್ರಕಾಳಿಯಮ್ಮನವ್ರನ್ನ ಆರಾಧನೆ ಮಾಡಿಕೊಂಡು ಈ ಒಂದು ಸ್ಥಾನದಲ್ಲಿ ನಡೆಸ್ಕೊಂಡ್ಬಂದಿದ್ದೀವಿ. ಮೇಲಾಗಿ ಹೊಸದಾಗಿ ಇಲ್ಲಿ ಈಗ 3/7/2024 ಬುಧವಾರ, ಬರಂತ ತಿಂಗಳಲ್ಲಿ ಬರಂತ ಮುಂದಿನ ಬುಧವಾರ, ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಕಾರ್ಯಕ್ರಮಗಳು ಇಲ್ಲಿ ಚಂಡಿ ಯಾಗ ಮತ್ತು ದೇವತಾ ಪ್ರತಿಷ್ಠಾಪನೆಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 35 ವರ್ಷಗಳಿಂದ ಈ ಸೇವೆ ಸತತವಾಗಿ ಮಾಡ್ಕೊಂಬಂದಿರೋದ್ರಿಂದ ಈ ಕ್ಷೇತ್ರದಲ್ಲಿ ಒಂದು ದಿವ್ಯ ಶಕ್ತಿ, ಆ ಜಗನ್ಮಾತೆ ಕಾಳಭದ್ರಕಾಳಿಯಮ್ಮನವರ ಒಂದು ಪವಿತ್ರವಾದ ಒಂದು ಶಕ್ತಿ ಅಡಗಿದೆ. ಈಗ ಹೊಸದಾಗಿ ಏನಿಲ್ಲ, 35 ವರ್ಷಗಳಿಂದಲೂ ನಾವು ಆ ತಾಯಿ ಸೇವೆ ಮಾಡ್ಕೊಂಬಂದು ಸಾವಿರಾರು ಲಕ್ಷಾಂತರ ಜನ ಅಂತ ಹೇಳ್ಬೋದು ಬಂದು ಅವರವರ ಮನೋ ಇಷ್ಟಾರ್ಥಗಳನ್ನು, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿರೋಂಥ ಒಂದು ಸ್ಥಾನ. ಎಂಥ ಕಠಿಣವಾದ ಒಂದು ಸಮಸ್ಯೆಯೂ ಸಹ ಈ ಕ್ಷೇತ್ರದಲ್ಲಿ ಇವತ್ತೇನು ಹೊಸದೇನಿಲ್ಲ, 35 ವರ್ಷಗಳಿಂದ ನಿರಂತರ ಸೇವೆ ಮಾಡ್ಕೊಂಬಂದು ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಕೊಟ್ಟಂಥ ಒಂದು ಸ್ಥಾನ. ಪ್ರಪ್ರಥಮವಾಗಿ ಇದನ್ನು ಪ್ರತಿಷ್ಠಾಪನೆ ಮಾಡಿದಂಥವರು ಗುಂಜೂರು ರಾಮಚಂದ್ರ ಶಾಸ್ತ್ರಿ. ಅವರ ಹೆಸರು ಗೊತ್ತಿಲ್ಲದ ಮೂಲೆಗಳಲ್ಲೂ ಗೊತ್ತು. ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳಂದರೆ ಅವರು ಕರ್ನಾಟಕದಲ್ಲಿ ಒಂದು ನಕ್ಷತ್ರ ಇದ್ದಾಗ. ಅವರ ಹತ್ರ ನಾವು ವಿದ್ಯಾಭ್ಯಾಸ ಮಾಡಿ 9-10 ವರ್ಷ ವಿದ್ಯಾಭ್ಯಾಸ ಮಾಡಿ ಅವರ ಅಮೃತಾಸ್ತ್ರದಿಂದ ಇದನ್ನು ಪ್ರತಿಷ್ಠಾಪನೆ ಮೊದಲು 1991ರಲ್ಲಿ ಮಾಡಿದ್ರು. ಅಲ್ಲಿಂದ ಇದುವರೆಗೂ ಸೇವೆ ಮಾಡ್ಕೊಂಬಂದಿದ್ವಿ. ಇದು ಈಗ ಕಾಣ್ತಾರಂಥದ್ದು ಅಮ್ಮ ಒಂದು 20 ವರ್ಷದ ಕನಸು ನಮಗೆ. ಒಂದು ಈ ಕ್ಷೇತ್ರದಲ್ಲಿ ಕಾಳಭದ್ರಕಾಳಿ ಅಮ್ಮನವರ ಒಂದು ವಿಶೇಷವಾಗಿ ಒಂದು ಭವ್ಯ ವಿಗ್ರಹ ಸ್ಥಾಪನೆ ಮಾಡಬೇಕಂತಿತ್ತು. ಅದು ತಾಯಿ ಒಲಿದು ಇದನ್ನು ನಮ್ಮ ಅಣುವಷ್ಟು ಸೇವೆ, ನಮ್ಮದು ಒಬ್ಬರೇ ತಪ್ಪಾಗುತ್ತೆ. ಕ್ಷೇತ್ರಕ್ಕೆ ಬಂದು ಪರಿಹಾರ ತಗೊಂಡ್ರಂಥವ್ರು ಪ್ರತಿಯೊಬ್ಬರು ದಾನಿಗಳು ಇದಕ್ಕೆ ಕೈ ಹಾಕಿ ಬರೀ 8 ತಿಂಗಳ ಒಳಗಡೆ ಈ ಒಂದು ಭವ್ಯ ಮೂರ್ತಿ ಜಗನ್ಮಾತೆ ನಿಂತು ನೋಡ್ತಾರಂಥದ್ದು ಕಾಳಭದ್ರಕಾಳಿಯಮ್ಮನವರ ಒಂದು ವಿಗ್ರಹ. ಅದು 58 ಅಡಿ. ಅದು ಈಗ 1, 2, 3 ಜುಲೈ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ನಡೀತವೆ. ಅದರಲ್ಲಿ ಮಹಾಚಂಡಿ ಯಾಗ ಎಲ್ಲ ಮಾಡಿಸಿ ಇದನ್ನು ನೂತನವಾಗಿ ಶಾಸ್ತ್ರೀಯವು ಪ್ರತಿಷ್ಠಾಪನೆ ಕುಂಭಾಭಿಷೇಕ ಇಟ್ಕೊಂಡಿದ್ದೀವಿ. ಪ್ರತಿಷ್ಠಾಪನೆ ಕುಂಭಾಭಿಷೇಕ ಇಟ್ಕೊಂಡಿರುವಂಥದ್ದು 3/7/2024 ಬುಧವಾರ ಬೆಳಗ್ಗೆ ಒಂದು 5ರಿಂದ 7 ಗಂಟೆಗೆಲ್ಲ ಅದು ಸ್ಫೂರ್ತಿ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಸ್ಥಾಪನೆ ಆಗುವಂಥದ್ದು ಕಾಳರಾತ್ರಿ ಅಮ್ಮ. ಆ ಕಾಳರಾತ್ರಿ ಅಂದ ತಕ್ಷಣವೇ ಅದು ಅತಿ ಭಯಂಕರ ದೇವತೆ ಅನ್ನೋದು ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪ ತಾಯಿ. ಅದು ಕರ್ನಾಟಕದಲ್ಲಿ ಎಲ್ಲೂ ಕಾಣಿಸ್ಕೊತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಗುರುಗಳ ಒಂದು ಅನುಗ್ರಹದಿಂದ ಅವರು ವಾಕ್ ಕೊಟ್ಟಿದ್ದಕ್ಕಾಗಿ ಅದನ್ನು ನಾವು ಮಾಡಿದ್ದೀವಿ ಸೇವೆ. ಕಾಳರಾತ್ರಿ ಹೊರಗಡೆ ಇದ್ದಾರೆ ಇವರು ರಕ್ತ ಕಾಟೇರಮ್ಮ, ಇಲ್ಲಿ ತೋರಿಸ್ತಾ ಇರೋದು ರಕ್ತ ಕಾಟೇರಮ್ಮ ಕಾಳರಾತ್ರಿ. ಈ ಕಡೆ ಇರೋಂಥದ್ದು ಗರ್ಭಗುಡಿ, ಅದು ರಕ್ತ ಕಾಟೇರಮ್ಮ 3 ವಿಗ್ರಹ. ಮತ್ತು ಇಲ್ಲಿ ಕಾಣಿಸ್ತಾ ಇದೆ ಇದು ಕಾಳಭೈರವೇಶ್ವರ ಸ್ವಾಮಿ ಸನ್ನಿಧಿ. ಕಾಳಭೈರವೇಶ್ವರ ಸ್ವಾಮಿ ಸನ್ನಿಧಿ ಎಲ್ಲ ಸಿದ್ಧತೆ ಇದೆ. ಇನ್ನು ಪ್ರತಿಷ್ಠಾಪನೆ ಮಾಡಬೇಕಷ್ಟೇ. ಭೈರವೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ, ಈ ಗ್ರಾಮಕ್ಕೆ, ಈ ಜಗತ್ತಕ್ಕೆ ಭೈರವರು ಇದ್ದ ಕಡೆ ಭಯ ಇಲ್ಲ ಅನ್ನೋ ಒಂದು ಮಾತು. ಎಲ್ಲ ಒಂದು ಅನುಗ್ರಹ ಅವರಿಂದ ಸಿಗುತ್ತೆ. ಹಾಗಾಗಿ ಕಾಳಭೈರವೇಶ್ವರ ಸ್ವಾಮಿ ಪ್ರತಿದಲ್ಲಿ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಇಷ್ಟು ದೇವತೆಗಳು ಅನುಗ್ರಹ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದು 1/7/2024 ಸೋಮವಾರ ಬೆಳಗ್ಗೆ ಇಲ್ಲಿ ಒಂದು ಚಂಡಿ ಯಾಗ ಇಲ್ಲಿ ಕಾಣ್ತಾ ಇರುವುದು. ಯಜ್ಞಕುಂಡಗಳೆಲ್ಲ ಸಿದ್ಧತೆ ಇದೆ. ಅದು ಡಾಕ್ಟರ್ ವಾಸುದೇವ ಭಟ್ರು ಅಂತೇಳಿ, ಅವರು ಬಹಳ ಅದ್ಭುತವಾದ ಒಂದು ದೇವಿ ಆರಾಧಕರು. ಅಂಥವ್ರು ಸಿಕ್ಕಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಈ ಕ್ಷೇತ್ರ ಮತ್ತು ಈ ಭಕ್ತರಳ್ಳಿ ಗ್ರಾಮದಲ್ಲಿ ಚಂಡಿ ಹೋಮ ಅಲ್ಲ, ಅದು ಚಂಡಿ ಯಾಗನೇ ಮಾಡಿಸ್ತಾ ಇದ್ದೀವಿ. 3 ದಿನ ನಿರಂತರವಾಗಿ 1ನೇ ತಾರೀಕಿಂದ 3ನೇ ತಾರೀಕು ಕುಂಭಾಭಿಷೇಕ ಆಗೋ ತನಕ ನಿರಂತರ ಚಂಡಿ ಪಾರಾಯಣ ಮತ್ತು ಸಪ್ತಶತಿ, ದುರ್ಗಾ ಸಪ್ತಶತಿ, ಅದು ಸಂಪೂರ್ಣವಾಗಿ ಏನಿದೆ ಅದು ಚಂಡಿ ಯಾಗ ಇಲ್ಲಿ ನಡೆಸ್ತಾ ಇದ್ದಾರೆ. ಎಲ್ಲ ದೇವರುಗಳು ಒಂದು ಕಳಾಕರ್ಷಣೆ, ಒಂದು ಪವಿತ್ರವಾದ ಒಂದು ಜೀವ ಕಳನ್ಯಾಸಗಳನ್ನೆಲ್ಲ ಮಾಡಿ ಶಾಸ್ತ್ರೋಕ್ತವಾಗಿ ಮಾಡಬೇಕಂತೇಳಿ ಸುಮಾರು ಒಂದು 10 ವರ್ಷದ ಕನಸು. ಅದನ್ನು ಇಲ್ಲಿ ಮಾಡಬೇಕಂತೇಳಿ ತಾಯಿ ಜಗನ್ಮಾತೆ ಇವತ್ತು ಅದನ್ನು ಅನುಗ್ರಹ ಮಾಡಿಕೊಟ್ಟಿದ್ದಾಳೆ. ಇದರಿಂದ ಲೋಕ ಸಮಸ್ತ ಸುಖಿನಭವ ಅಂತೇಳಿ ಬಾಯಲ್ಲಿ ಹೇಳೋಂಥದ್ದು ಸುಲಭ. ಅದು ನನಗೇ ಅಲ್ಲ, ಈ ಭಕ್ತರಳ್ಳಿ ಗ್ರಾಮಕ್ಕೆ ಅಲ್ಲ, ಲೋಕಕ್ಕೆಲ್ಲ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಮನದಾಳದಿಂದ ಈ ಒಂದು ಕಾರ್ಯಕ್ರಮಗಳಿಂದ ಎಲ್ಲ ಭಕ್ತರ ಸಮೂಹದಲ್ಲಿ ನಾವು ಇಟ್ಕೊಂಡಿದ್ದೇವೆ ಹೊರತು ನಾನು ಅನ್ನೋದು ಇಲ್ಲ. ಎಲ್ಲ ಕ್ಷೇತ್ರಕ್ಕೆ ಬಂದಿರೋಂಥ ಭಕ್ತಾದಿಗಳಿಂದ ಈ ಎಲ್ಲ ಕೆಲಸಗಳು ನೆರವೇರ್ತಾ ಇದ್ದಾವೆ ಈಗಾಗಲೇ. ಅದು ಸೋಮವಾರ 1ನೇ ತಾರೀಕು ಬೆಳಗಿನ ಒಂದು 5:30 ಅದು ಪ್ರಾರಂಭ ಆಗಿದೆ. ಇದು ಚಂಡಿ ಯಾಗ ಮಾಡಿ ಸಂಪೂರ್ಣವಾಗಿ ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದ್ರ ಬಗ್ಗೆ ಇದು ನಾವು ಪ್ರಥಮ ಬಾರಿ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ವಿಷಯ ಏನೂ ಗೊತ್ತಿಲ್ಲ. ಇದು
ಕಾಲಭೈರವೇಶ್ವರ ಸ್ವಾಮಿ, ಕಾಲಭೈರವೇಶ್ವರ ಇವರು ಪ್ರಥಮದಲ್ಲೇ ನಾವು ಹೇಳಿದ್ವಿ, ಅಲ್ಲಿ ಈಶಾನ್ಯದಲ್ಲಿ ಈ ಕ್ಷೇತ್ರಕ್ಕಲ್ಲ, ಈ ಗ್ರಾಮಕ್ಕ, ಈ ಲೋಕಕ್ಕೆ ಒಂದು ಒಳ್ಳೇದು ಮಾಡೋಂಥ ಒಂದು ಪವಿತ್ರವಾದ ಶಕ್ತಿ ಇರೋಂಥ ದೇವತೆ. ಭೈರವರ ಪೂಜೆ, ಭೈರವರ ಆರಾಧನೆಯಿಂದ ಸಮಸ್ತ ಕಾರ್ಯಗಳು ನೆರವೇರ್ತವೆ. ಯಾವುದೇ ಒಂದು ಮನೋಬಯಕೆಗಳು, ಯಾವುದೇ ಕ್ಲಿಷ್ಟಕರವಾದ ಒಂದು ಕಾರ್ಯ, ಅದು ಯಾವುದೇ ಕಷ್ಟ ಆಗದೆ ಮಹಾನುಭಾವರ ಒಂದು ಅನುಗ್ರಹದಿಂದ, ಭೈರವರಂದರೆ ಅದು ಎಲ್ಲ ಮಹನೀಯರಿಗೆ, ಎಲ್ಲ ಜ್ಞಾನಿಗಳಿಗೆ, ಲೋಕಕ್ಕೆ ಇರೋಂಥ ಒಂದು ದೇವತೆಗಳು. ಅದರಲ್ಲಿ ಅಷ್ಟು ಭೈರವರು ಬರ್ತಾರೆ. ಈ ಕ್ಷೇತ್ರದಲ್ಲಿ ಕಾಲಭೈರೇಶ್ವರ ಸ್ವಾಮಿ ಸ್ಥಾಪನೆ ಮಾಡ್ತಾರೆ ಅಂತೇಳಿ ಒಂದು ನಮ್ಮ ಗುರುಗಳು ಮೊದಲೇ ಹೇಳಿದರು. ಹಾಗಾಗಿ ಇವತ್ತು ಈ ಮಹಾನುಭಾವರನ್ನು ಆ ಈಶಾನ್ಯದಲ್ಲಿ ಭೈರವೇಶ್ವರ ಸ್ವಾಮಿ ಕ್ಷೇತ್ರದ ಒಂದು ಅಧಿದೇವತೆ ಅಂತ ಹೇಳಬಹುದು. ಇಲ್ಲಿನ ಎಲ್ಲ ಒಂದು ಹಾಗು ಹೋಗುಗಳಿಗೆ ಅನುಗ್ರಹ ಮಾಡಿ ನಮ್ಮನ್ನು ಕೈ ಹಿಡಿದು, ಕ್ಷೇತ್ರನ ಕೈ ಹಿಡಿದು ಕಾಪಾಡಲಿ ಅಂತೇಳಿ, ಈ ಗ್ರಾಮಕ್ಕೂ ಒಂದು ಒಳ್ಳೆಯದಾಗಲಿ ಅಂತೇಳಿ ದಕ್ಷಿಣಾಭಿಮುಖವಾಗಿ ಕುಣಿಸಿ ಇದೇ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಇವ್ರ ಬಗ್ಗೆ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 1000 ತಲೆ ಇದ್ದಂಥ ಒಂದು ಸರ್ಪ, ಶೇಷ, ಆದಿಶೇಷ. ಒಂದು ಸರ್ಪಕ್ಕೆ 2 ನಾಲಿಗೆ ಇದ್ದರೆ 2000 ನಾಲಿಗೆ ಆಯಿತು. ಅಂತೋ 2000 ನಾಲಿಗೆ ಇಟ್ಟಿರುವಂಥ ಆದಿಶೇಷನಿಗೂ ಸಹ ಅಮ್ಮನವ್ರನ್ನ ಚರಿತ್ರೆ ಹೊಗಳಕ್ಕೆ ಆಗಲ್ಲ. ಏನಾದರೂ ಒಂದು ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಸರ್ವಸ್ಯಾತಿ ಹರೇದೇವಿ ನಾರಾಯಣಿ ನಮಸ್ತೆ ಒಂದು ಶರಣಾಗತಿಯಿಂದ ಅಮ್ಮನವ್ರನ್ನ ಒಂದು ಆರಾಧನೆ ಮಾಡಬಹುದು. ಮಾನವರಾಗಿ ನಾವು ಅಷ್ಟೊಂದು ಅವರು ವಿಶದವಾಗಿ ನಾವು ಕೊಂಡೋಡಕ್ಕಾಗಲ್ಲ. ಒಂದು ಶರಣಾಗತಿ ಭಾವ ಕೊಟ್ಟು ಹೇಳ್ಬೋದು. ಯಾಕಂದರೆ ಅನಂತ, ಇದು ಆನಿಂದ ಕ್ಷಾತನಕ ಅನಂತ ಮೂರ್ತಿ, 14 ಮಂಡಲದಲ್ಲಿ ಅಧಿಕೃತವಾಗಿ ಇರಂಥ ಒಂದು ಅಪಾರವಾದ ಶಕ್ತಿ ದೇವತೆ ಕಾಳರಾತ್ರಿ. ಈ ಜಗನ್ಮಾತೆ ನವರಾತ್ರಿಗಳಲ್ಲಿ 7ನೇ ದಿನ ಮಹಿಷಾಸುರ ಶುಂಭ ನಿಶುಂಭ ದೈತ್ಯನೆಲ್ಲ ಹತಗಳಿಸಿ ಧ್ವಂಸ ಮಾಡಿ, ಮತ್ತೆ ರಕ್ತಬೀಜಾಸುರ ಇಂಥ ಲೋಕಕಂಟಕರ ಆಗಿರಂಥವನ್ನೆಲ್ಲ ನಾಶ ಮಾಡಿ ಭಕ್ತರನ್ನ ಕೈ ಹಿಡಿದು ಹರಸಂತ ಒಂದು ದಿವ್ಯ ಶಕ್ತಿ ಈ ಜಗನ್ಮಾತೆ ಕಾಳರಾತ್ರಿ. ಅವರು ಮಹಾಕಾಳಿ ಹೌದು, ಮಹಾಲಕ್ಷ್ಮಿನೂ ಹೌದು, ಮಹಾ ಸರಸ್ವತಿ ಹೌದು. ಎಲ್ಲ ಸ್ವರೂಪದಲ್ಲಿ ಯದ್ಭಾವಂ ತದ್ಭವತಿ. ಯಾವ ರೀತಿಯಲ್ಲಿ ತಾಯಿನ ಅನುಗ್ರಹ ಮಾಡಿಸ್ಕೊಂತಾರೋ, ಅವ್ರನ್ನ ಆರಾಧನೆ ಮಾಡ್ತಾರೋ, ಆ ಸ್ವರೂಪದಲ್ಲಿ ತಾಯಿ ಕಾಣಿಸ್ಕೊಳ್ತಾಳೆ. ಇದು ತುಂಬಾ ಅದ್ಭುತವಾದ ಒಂದು ಶಕ್ತಿ. ಇಲ್ಲಿ ಬಂದು ಒಂದು ಕ್ಷಣ ಎದುರುಗಡೆ ನಿಂತ್ಕೊಂಡು ಸಂಕಲ್ಪ ಮಾಡಿದ್ದೆ ಸತ್ಯ ಆದರೆ 100,000 ಪಟ್ಟು ತಾಯಿ ಕೈ ಹಿಡಿದು ಕಾಪಾಡೋದಂತೂ ಸತ್ಯ. ಮಾನವರ ಹೃದಯದಲ್ಲಿ ಒಂದು ಎಳ್ಳಷ್ಟು ನಂಬಿಕೆ ಇಟ್ಕೋಬೇಕಷ್ಟೆ, ಇನ್ನೇನು ಬೇಕಾಗಿಲ್ಲ. ತಾಯಿನ ಅಮ್ಮ ಅಂತ ಕರೆದ್ರೆ ಸಾಕು. ತನ್ನ ಅನೇಕ ಕಾರ್ಯಗಳನ್ನು ಬಿಟ್ಟು ಮಗು ಕಡೆ ಹೆಂಗೆ ದಾನಿಸಿ ಹೋಗ್ತಾಳೆ, ಆ ರೀತಿಯಾಗಿ ನೀನು ಎಲ್ಲೇ ಇರು, ಜಗನ್ಮಾತೆನ ಒಂದು ಸಾರಿ ನಂಬಿಕೆ ಇಟ್ಟ ಅಮ್ಮ ಅಂತಂದ್ರೆ ನಿಶ್ಚಿಂತೆಯಾಗಿ ಬಂದು ಕಾಪಾಡುವಂಥ ಕರುಣಾಮಯಿ ಜಗದೀಶ್ವರಿ. ಇವ್ರನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದು ನಮ್ಮ ಜನ್ಮ ಸಾಫಲ್ಯ. ಹಾಗಾಗಿ ಬರೋಂಥ ಒಂದು 7/3/2024 ಬುಧವಾರ ದಿನ ಬೆಳಗ್ಗೆ ಕುಂಭಾಭಿಷೇಕ ಮತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮಗಳಲ್ಲಿ ಮುಕ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನೇಕ ಗಣ್ಯರು ಮತ್ತೆ ಆನಂದ ಗುರುಜಿಗಳು, ಬ್ರಹ್ಮರ್ಷಿ ಅವರು, ಮಹಾನುಭಾವರು. ನಾವು ಋಷಿಗಳನ್ನು ನಾವು ನೋಡಿಲ್ಲ. ಇಂಥ ಕಲಿಯುಗದಲ್ಲಿ ಕರ್ನಾಟಕದಲ್ಲಿ, ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ, ನಮ್ಮ ನಾಡಿನ ಜನತೆಗೆ ಅಂತ ಒಬ್ಬರು ಋಷಿಗಳು, ಅವರ ಋಷಿಗಳೇ ಬಿಡಿ, ಅವರ ತೇಜಸ್ಸು, ಅವರ ವಾಕು, ಅವರ ಸಾಧನೆ ನೋಡ್ತಾ ಇದ್ರೆ ತುಂಬಾ ಅದ್ಭುತವಾದ ಒಂದು ಶಕ್ತಿ ಪಡೆದಂಥ ಒಂದು ಮಹಾಪುರುಷರು ಅಂತ ಹೇಳಬಹುದು. ಅಂಥವ್ರು ನಾವು ಹೋಗಿ ಕೇಳಿದಾಗ ಅವರು ಮರು ಉತ್ತರ ಹೇಳದೆ ತಾಯಿ ಒಂದು ಸೇವೆಗೆ ನಾವು ಖಂಡಿತ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ, ಬಂದೇ ಬರ್ತಾರೆ. ನಾವೆಲ್ಲ ನಮ್ಮ ನಾಡಿನ ಜನತೆ ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಜಗನ್ಮಾತೆಯ ಒಂದು ಸೇವೆ, ಜಗನ್ಮಾತೆ ದರ್ಶನ, ಇಲ್ಲಿನ ಪ್ರಸಾದ ವಿನಿಯೋಗ, ಅನ್ನಸಂತರ್ಪಣೆ 3 ದಿನ ಇರುತ್ತೆ. ಹಾಗಾಗಿ ಅಂಥ ಮಹನೀಯರೆಲ್ಲ ಬರಂತ ಅವರ ದರ್ಶನ, ಮೊದಲು ಗುರುಗಳ ದರ್ಶನ ಮಾಡಿ, ದೇವಿ ದರ್ಶನ ಮಾಡಿ ಈ ಕ್ಷೇತ್ರದಲ್ಲಿ ಬಂದು ಒಂದು ಸೇವೆ ಸಲ್ಲಿಸಿದ್ದು ಸತ್ಯ. ಆದರೆ ಮನೋವಾಂಛಿತ ಫಲಗಳೆಲ್ಲ ಕೈ ಸೇರೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ಅಂತ ಹೇಳ್ತಾ ಈ ಕ್ಷೇತ್ರ ಪರವಾಗಿ ನಾವು